ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಕದನ. ಯಾರು ಬ್ರೇಕ್ ಹಾಕಬೇಕಾಗಿದ್ದಂಥವ್ರು ಅವರೇ ಬ್ರೇಕ್ ಅನ್ನು ಕಟ್ ಮಾಡಿ ಬ್ರೇಕ್ ಫೇಲ್ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗುವಂತೆ ಪದೇ ಪದೇ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಸಾರ್ತಾ ಇದ್ದಾರೆ. ಅದರಲ್ಲೂ ಉರಿಯುವಂತ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಟೀಮ್ಗೆ ಅಂತ. ಯಾಕೆಂದ್ರೆ ನಮ್ಮ ಅಪ್ಪನೇ ಇರ್ತಾರೆ 5 ವರ್ಷಗಳ ಕಾಲ, ಅಧಿಕೃತವಾಗಿ ಹೇಳ್ತಾ ಇಲ್ಲ ಅಷ್ಟೇ, ಸಿಗ್ನಲ್ ಸಿಕ್ಕಿದೆ ಅನ್ನುವಂಥದ್ದು ಹೇಳುವ ಮುಖಾಂತರ ಮತ್ತೊಮ್ಮೆ ಚರ್ಚೆ ಹುಟ್ಟಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಮುಂದುವರೆದಿದೆ. ಸಿಎಂ ಡಿಸಿಎಂ ಪರವಾಗಿ ಅವರ ಆಪ್ತರು ಬ್ಯಾಟಿಂಗ್ ಮಾಡಿದ್ದೇ ಮಾಡಿದ್ದು. ಇಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಡಿ ಕೆ ಶಿವಕುಮಾರ್ ಅವರ ದಿಲ್ಲಿ ಭೇಟಿ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೋಗುವಂತ ಸಂದರ್ಭದಲ್ಲಿ ಈ ಸಲ ಹೇಳಿರುವಂಥದ್ದು ರಾಜಕಾರಣಕ್ಕೋಸ್ಕರನೇ ಹೋಗ್ತಾ ಇರೋದು ಅಂತ, ರಾಜಕೀಯಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿಗೆ ಯತ್ನಿಸ್ತಾ ಇರುವಂಥದ್ದು ಡಿಸಿಎಂ. ರಾಹುಲ್ ಸೋನಿಯಾ ಭೇಟಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸಿಗ್ತಾರಾ? ಅಧಿವೇಶನ ಬೇರೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಇವರಿಗೆ ಅವಕಾಶ ಮಾಡಿಕೊಡ್ತಾರ ನೋಡಬೇಕು. ಫ್ರೀಯಾಗೇ ಇರ್ತಾರೆ, ಅಂಥದ್ದೇನು ದೊಡ್ಡದು ತಲೆ ಉರುಳೋಗುವಂಥದ್ದೇನಿರಲ್ಲ. ಆದರೆ ಅವಕಾಶ ಕೊಡ್ತಾರ, ಟೈಮ್ ಕೊಡ್ತಾರೆ ಇವರಿಗೆ ಭೇಟಿ ಆಗ್ಲಿಕ್ಕೆ ಅಂತ. ನಾಯಕತ್ವ ವಿಚಾರದಲ್ಲಿ ಕ್ಲಾರಿಟಿಗಾಗಿ ಪ್ರಯತ್ನ ಮಾಡಲಾಗ್ತಾ ಇದೆ. ಬಜೆಟ್ ಪೂರ್ವ ಸಿದ್ಧತಾ ಸಭೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗೈರಾಗ್ತಾ ಇದ್ದಾರೆ. ಅದು ಯಾರ್ದು? ಅವರದ್ದೇ ಇಲಾಖೆಯ ಜೊತೆ ಇವತ್ತು ಸಿಎಂ ಸಭೆ ಇದೆ. ಜಲಸಂಪನ್ಮೂಲ ಇಲಾಖೆ ಜೊತೆ ಸಿಎಂ ಸಭೆ ಇರುವಂಥದ್ದು. ಅವರದ್ದೇ ಇಲಾಖೆಯ ಬಜೆಟ್ ಪೂರ್ವ ಸಿದ್ಧತಾ ಸಭೆಯ ಸಂದರ್ಭದಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಗೈರು ಹಾಜರಿ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಅವರ ಅಸಮಾಧಾನ ಗೊತ್ತಾಗ್ತಾ ಇದೆ ಇದರಲ್ಲಿ. ಯಾಕೆಂದ್ರೆ ಇವತ್ತು ಅವ್ರೇನಾದ್ರೂ ಚರ್ಚೆಯಲ್ಲಿ ಭಾಗಿಯಾಗಿ ನಾಳೆ ಹೋಗಿದ್ದಿದ್ರೆ ಒಂಥರ, ಆದ್ರೆ ಅವರ ಇಲಾಖೆಯ ಪೂರ್ವ ಸಿದ್ಧತಾ ಸಭೆಯ ಸಂದರ್ಭದಲ್ಲೇ ಗೈರು ಹಾಜರಾಗ್ತಾ ಇರುವಂಥದ್ದು ಸಹಜವಾಗಿ ಸಿಎಂ ಮೇಲೆ ಅಂದ್ರೂ ಅನುಮಾನ, ಅಂದ್ರೆ ಅಸಮಾಧಾನ ಇದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಈಗ ಡಿಸಿಎಂ ಪರವಾಗಿ ಆಪ್ತರಿಂದ ಬ್ಯಾಟಿಂಗ್. ಸಿಎಂ ಸಿದ್ದರಾಮಯ್ಯ ಪುತ್ರ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರ ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ 80ರಿಂದ 90 ಶಾಸಕರು ನಿಂತ್ಕೊಂಡಿದ್ದೇವೆ, ಅವ್ರು ಸಿಎಂ ಆಗಬೇಕು ಅಂತ ಅನ್ಕೊಳ್ತಾ ಇದ್ದೀವಿ, ಸಿದ್ದರಾಮಯ್ಯ ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಮೌನದ ಹಿಂದಿನ ಮರ್ಮದ್ದೇ ಈಗಿರುವಂಥ ಚರ್ಚೆ ಸೈಲೆಂಟ್ ಆಗಿರುವಂಥದ್ರ ಬಗ್ಗೆ. ಸಿದ್ದರಾಮಯ್ಯ ಪರ ನಿಂತಿದೆಯಾ ಹೈಕಮಾಂಡ್ ಅಂತ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಪಟ್ಟನ್ನ ತನ್ನ ಮಗನ ಮುಖಾಂತರ ರಟ್ಟು ಮಾಡ್ತಾ ಇದ್ದಾರಾ ಅಂತ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಅವ್ರು ಸೈಲೆಂಟ್ ಆಗಿದ್ದು ಅವರ ಮಗನ ಮುಖಾಂತರ ಕೊಡಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆನೂ ಕೂಡ ಚರ್ಚೆನೂ ಕೂಡ ಆಗ್ತಾ ಇದೆ. ಸಿಎಂ ವಿಚಾರದಲ್ಲಿ ವರಿಷ್ಠರ ಸಾಫ್ಟ್ ನಡೆ. ಬಜೆಟ್ ಸಿದ್ಧತೆಯಲ್ಲಿ ತೊಡಗಿರುವಂಥದ್ದು ಸಿಎಂ. ಆತುರದ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ವರಿಷ್ಠರು. ಅವ್ರಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಗಟ್ಟಿ ನಿರ್ಧಾರ ಕೈಗೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ ಹೈಕಮಾಂಡ್ ಕೈ. ಕೇರಳ ತಮಿಳುನಾಡು ಚುನಾವಣೆಗೆ ಹೈಕಮಾಂಡ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನಾಯಕತ್ವ ವಿಚಾರಕ್ಕೆ ಕೈ ಹಾಕೋದು ಅನುಮಾನ ಅನ್ನುವಂಥ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಮೇನ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಾಳೆನೇ ಸಿಎಂ ಆಗ್ಬಿಡ್ತೀನಿ ಅನ್ನುವಂಥದ್ದು ಏನಲ್ಲ. ಆದರೆ ಯಾವಾಗ ಬಿಟ್ಕೊಡ್ತಾರೆ, ಯಾವ ತಿಂಗಳಲ್ಲಿ ಬಿಟ್ಕೊಡ್ತಾರೆ, ಇನ್ನು ಎಷ್ಟು ದಿನ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಡಿ ಕೆ ಶಿ ದೆಹಲಿ ಭೇಟಿ ಬಗ್ಗೆ ಏನ್ ಮಾತನಾಡಿದ್ರು, ಇದಕ್ಕೆ ಸಿಎಂ ರಿಯಾಕ್ಷನ್ ಏನು, ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳ ಬಗ್ಗೆ ಸಚಿವರುಗಳು ಏನಂತಾರೆ ಒಮ್ಮೆ ನೋಡೋಣ. ಹೌದು, ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳೋಕ್ಕೆಲ್ಲ ಆಗಲ್ಲ ನಿಮಗೆ. ಅದನ್ನು ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಏನಪ್ಪ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ. ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ನ ಕೇಳಿದ್ರೆ ನೋಡಿ. ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಒಬ್ಬರೇ ಅವರು ಆಗಿದ್ದು ಉದಾಹರಣೆ ನಮ್ಮ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ. ಯಾರು ಸಮರ್ಥಿರ್ತಾರೆ, ಯಾರು ಮುಂದೊಯ್ತಾರೆ ಪಾರ್ಟಿ ಅಂತರನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ ಬಹುಶಃ ಆ ಇಶ್ಯೂಗಳನ್ನು ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು. ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ.
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈ ಬಾರಿಯ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಸ್ಪೆಷಲಿ ರಾಜಕೀಯಕ್ಕೋಸ್ಕರನೇ ನಾನು ಹೋಗ್ತಾ ಇದ್ದೀನಿ ಅಂತ, ನನ್ನ ಕಷ್ಟ ದುಃಖ ದುಮ್ಮಾನ ಎಲ್ಲವನ್ನೂ ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು CM ಕುರ್ಚಿಯ ವಿಚಾರಣೆ ಅನ್ನುವಂಥದ್ದನ್ನ ಹೇಳಬೇಕಾಗಿಲ್ಲ. ಸೊ ಈ ಟೈಮ್ನಲ್ಲಿ ಈ ರೀತಿಯಾಗಿ ಒತ್ತುರ್ಲಿಕ್ಕೆ ಏನು ಕಾರಣ? ಅದು ಅವರ ಇಲಾಖೆಯ ಒಂದು ಪೂರ್ವ ಸಿದ್ಧತಾ ಸಭೆಯ ಸಂದರ್ಭದಲ್ಲೇ ಹೋಗ್ತಾ ಇರುವಂಥದ್ದು CM ವಿರುದ್ಧನೂ ಕೂಡ ಅಸಮಾಧಾನವನ್ನು ಇಂಡಿಕೇಟ್ ಮಾಡ್ತಾ ಇದೆಯಾ ಹೇಗೆ? ಖಂಡಿತವಾಗ್ಲೂ ಪೃಥ್ವಿರಾಜ್, DCM DK ಶಿವಕುಮಾರ್ ಅವರ ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು CM ಸಿದ್ದರಾಮಯ್ಯ ಅವರಿಗೆ ಎಷ್ಟು ಸಿಟ್ಟಿದೆ ಅನ್ನುವಂಥದ್ದು. ಯಾಕಂದರೆ ಅಧಿಕಾರ ಹಂಚಿಕೆ ಮಾತಿನಂತೆ CM ಸಿದ್ದರಾಮಯ್ಯ ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಸಿದ್ದರಾಮಯ್ಯವರ ಟೀಮ್ ಏನಿದೆ, ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಎಲ್ಲ ಒಂದು ಕಡೆ ಅವ್ರ ಪರವಾಗಿ ನಿಲ್ಲುವಂಥ ನಿಟ್ಟಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡುವಂಥ ನಿಟ್ಟಲ್ಲಿ ಕೂಡ ಸಫಲ ಆಗಿರುವಂಥದ್ದು. ಮತ್ತು ಅಧಿಕಾರ ಹಂಚಿಕೆ ವಿಚಾರದಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಅವರ ಪುತ್ರನ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಕೌಂಟರ್ ಕೊಡುವಂಥದ್ದು ಮತ್ತು DCM DK ಶಿವಕುಮಾರ್ಗೆ ಒಂದು ರೀತಿ ಸಂದೇಶವನ್ನು ಕೊಡುವಂಥ ನಿಟ್ಟಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿನೇ DCM DK ಶಿವಕುಮಾರ್ ಆಗಿರ್ಬೋದು ಮತ್ತು ಅವರ ಆಪ್ತ ಬಣದ ಶಾಸಕರೆಲ್ಲರೂ ಕೂಡ ಇದೀಗ ರೆಬಲ್ ಆಗಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ CM ಸಿದ್ದರಾಮಯ್ಯ ವಿರುದ್ಧವಾಗಿ ಎಲ್ಲ ಒಂದು ಕಡೆ DCM DK ಶಿವಕುಮಾರ್ ಈಗ ಸಮರವನ್ನು ಸಾರಿರುವಂಥದ್ದು. ಹಾಗಾಗಿನೇ ಇವತ್ತು ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅವ್ರು ಹೇಳಿದಂಗೆ ಅವರ ಕಷ್ಟ ಸುಖ ಮತ್ತು ದುಃಖ ದುಮ್ಮಾನವನ್ನು ಹೇಳ್ಕೊಳ್ಳುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯ ಕೂಡ ಬಜೆಟ್ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಚ್ ಮೊದಲ ವಾರದಲ್ಲಿ ಕೂಡ ಬಜೆಟನ್ನು ಮಂಡಿಸೋ ಮುಖಾಂತರವಾಗಿ ದಾಖಲೆಯ ಬಜೆಟ್ ಒಂದು ರೀತಿ ದಾಖಲೆ ಬಜೆಟ್ ಮಂಡಿಸುವಂಥ ನಿಟ್ಟಲ್ಲಿ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಇದನ್ನು ಮಧ್ಯಪ್ರವೇಶನ ಮಾಡಿಲ್ಲ. ಹಾಗಾಗಿನೇ DCM DK ಶಿವಕುಮಾರ್ ಇವತ್ತು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡು ಬರುವಂಥ ನಿಟ್ಟಲ್ಲಿ ಕೂಡ DCM DK ಶಿವಕುಮಾರ್ ಕೂಡ ಮುಂದಾಗಿದ್ದಾರೆ. ಕಾಂಗ್ರೆಸ್ ಮೂಲಗಳ ಪ್ರಕಾರವಾಗಿ ಅವರು ಅಸ್ಸಾಂ ಚುನಾವಣೆಯ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದಾರೆ. ಆ ಒಂದು ಸಿದ್ಧತೆಯ ವಿಚಾರವಾಗಿ ಅಲ್ಲಿ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ರು ಕೂಡ DCM DK ಶಿವಕುಮಾರ್ ಮಾತ್ರ ನೇರವಾಗಿ ಈಗಾಗಲೇ ಸಂದೇಶವನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಈಗಾಗಲೇ ಬಜೆಟ್ CM ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ನಂತರವೂ ಕೂಡ ಅವರು ಅಧಿಕಾರವನ್ನು ಬಿಟ್ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಖಚಿತ ಇಲ್ಲ. ಹಾಗಾಗಿನೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟತೆಯನ್ನು ತೆಗೆದುಕೊಂಡು ಬರುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಹೈಕಮಾಂಡ್ ನಾಯಕರು ಏನಾದರೂ ಅದಕ್ಕೆ ಸ್ಪಂದಿಸಿಲ್ಲ ಅಂತಂದರೆ DCM DK ಶಿವಕುಮಾರ್ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಮಾಡುವಂಥ ನಿಟ್ಟಲ್ಲಿ ಕೂಡ ಮುಂದಾಗಬಹುದು. ಆ ಒಂದು ಸಂದೇಶ ಇದೀಗ ಅವರ ಆಪ್ತ ಬಣದ ಶಾಸಕರಿಂದ ಗೊತ್ತಾಗ್ತಾ ಇದೆ. ಇಲ್ಲ ಒಂದು ಕಡೆ DCM DK ಶಿವಕುಮಾರ್ ಬಣದ ಆಪ್ತ ಶಾಸಕರಾಗಿರ್ತಕ್ಕಂಥ HC ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಶಾಸಕರು ಮತ್ತೊಮ್ಮೆ ದೆಹಲಿ ಪರೇಡನ್ನು ಮಾಡುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ಪ್ಲಾನನ್ನು ರೂಪಿಸ್ತಾ ಇರುವಂಥದ್ದು. ಸದ್ಯಕ್ಕೆ DCM DK ಶಿವಕುಮಾರ್ ಈ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಏನಲ್ಲಿ ಚಟುವಟಿಕೆ ಆಗುತ್ತೆ ಮತ್ತು ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಮತ್ತು ಒಂದು ವೇಳೆ ಹೈಕಮಾಂಡ್ ನಾಯಕರು ಏನಾದರೂ ಮಾತು ಕೊಟ್ಟಂತೆ ಏನಾದರೂ ನಡ್ಕೊಂಡ್ರೆ ಇಲ್ಲ ಒಂದು ಕಡೆ ಅದನ್ನ ದೆಹಲಿ ಪ್ರವಾಸದಿಂದ ದೂರ ಸರಿಯುವಂಥದ್ದು. DK ಶಿವಕುಮಾರ್ ಅವರ ದೆಹಲಿಯ ಭೇಟಿಯ ವಿಚಾರ ಇದೆಯಲ್ಲ, ಮುಂಚೆನೆ ಫಿಕ್ಸ್ ಆಗಿದ್ದಂಥದ್ದ ಅಥವಾ ಯತೀಂದ್ರ ಸ್ಟೇಟ್ಮೆಂಟ್ ಬಳಿಕ ಅವರ ಗ್ರೂಪ್ ರಾಂಗ್ ಆಗಿಬಿಟ್ಟು ಇವಾಗ ಹೋಗ್ತಾ ಇರುವಂಥದ್ದ ತಮ್ಮ ಅಸಮಾಧಾನವನ್ನ ತೋಡ್ಕೊಳ್ಳಿಕ್ಕೆ? ಸಿದ್ದರಾಮಯ್ಯನವರ ಪುತ್ರನೇ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಏನಾದರೂ ದೂರ್ಲಿಕ್ಕ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಮೊದಲು ಏನು ಪ್ರವಾಸ ನಿಗದಿ ಆಗಿರಲಿಲ್ಲ. ಯಾಕಂದರೆ ಬಜೆಟ್ ಸಿದ್ಧತೆ ಕೂಡ ಈಗಾಗಲೇ CM ಸಿದ್ದರಾಮಯ್ಯ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತು DCM DK ಶಿವಕುಮಾರ್ ಸಂಬಂಧಪಟ್ಟಂಥ ಇಲಾಖೆ ಜಲಸಂಪನ್ಮೂಲ ಇಲಾಖೆಯನ್ನು ಕೂಡ ಇವತ್ತು ಸಭೆಗೆ ಕರೆದಿರುವಂಥದ್ದು. ಆದರೆ ಇವತ್ತು ಸಭೆಗೆ DCM DK ಶಿವಕುಮಾರ್ ಹೋಗೋದ್ರ ಮುಖಾಂತರವಾಗಿ ಇಲಾಖೆಯಲ್ಲಿ ಏನೆಲ್ಲ ಆಗಬೇಕು ಅದ್ರ ಬಗ್ಗೆ ಅಲ್ಲಿ ಬಜೆಟ್ ಪೂರ್ವ ಸಭೆಯಲ್ಲಿ ಮಂಡಿಸಬೇಕಾಗಿತ್ತು. ಆದರೆ ಈಗ ಅದನ್ನು ರದ್ದು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಅದಕ್ಕೆ ಗೈರಾಗೋದ್ರ ಮುಖಾಂತರವಾಗಿ ದೆಹಲಿ ಪ್ರವಾಸವನ್ನು ಮಾಡ್ಕೊಂಡಿದ್ದಾರೆ. ನೀವು ಹೇಳ್ದಂಗೆ ಎಲ್ಲ ಒಂದು ಕಡೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯವರು ತಮ್ಮ ಅಪ್ಪ 5 ವರ್ಷಗಳ ಕಾಲ ಇರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರವಾಗಿ ಎಲ್ಲ ಒಂದು ಕಡೆ DCM DK ಶಿವಕುಮಾರ್ ಈಗಾಗಲೇ ರೆಬಲ್ ಆಗಿರುವಂಥದ್ದು, ಆಕ್ರೋಶಗೊಂಡಿರುವಂಥದ್ದು. ಹಾಗಾಗಿನೇ ತಮ್ಮ ಕಷ್ಟ ಸುಖವನ್ನು ಮತ್ತು ದುಃಖ ದುಮ್ಮಾನವನ್ನು ಹೈಕಮಾಂಡ್ ನಾಯಕರಿಗೆ ಹೇಳ್ಕೊಂಡ್ರೆ ಈಗ ಸರಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದು ಇದೀಗ ಹೈಕಮಾಂಡ್ ನಾಯಕರಿಗೆ ಮುಂದಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ DCM DK ಶಿವಕುಮಾರ್ ಅವರು ಬೆಂಗಳೂರಿಂದ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಪೃಥ್ವಿರಾಜ್.